ರೇಮಿ ಸುಪ್ರೇಷ್ಠ ಯಾವುದಾಯ್ತೀಗ ಯಶ್ಚಾಯಂ ಪುರುಷೇ ಯಶ್ಚಾಸೌ ಆದಿತ್ಯೆ ಅಂದರೆ ಬುದ್ಧಾವನೆ ಸಂಪನ್ನೆ ಬ್ರಾಹ್ಮಣೆ ಗವಿಸ್ತೇನಿದ್ದಾಗೆ ಪುರುಷನಲ್ಲಿ ಯಾರಿದ್ದಾರೋ ಸೂರ್ಯನಲ್ಲಿ ಯಾರಿದ್ದಾರೋ ಎಲ್ಲರೂ ಅಂಥ ಪರಮಾತ್ಮ ಒಬ್ಬನೇನೆ, ಎಲ್ಲ ಕಡೆಯ ಪರಮಾತ್ಮ ಒಬ್ಬನೇನೆ. ಗೊತ್ತಾಯ್ತಾ? ಸ್ಟೇಟಲ್ಲಿ ಯಾವ ಭಾಗ ತೋರಿಸಿದ್ರು ಸ್ಟೇಟ್ ಗೌರ್ಮೆಂಟ್ ಅಧೀನ, ಸೆಂಟ್ರಲ್ ಎಲ್ಲೇ ತೋರಿಸಿದ್ರೆ ಅಧೀನ. ಹಾಗೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಮುಂದೆ ಸೋ ಅಭಯಂ ಗತೋ ಭವತಿ, ಮುಂದೆ ಏನಾಗ್ತಾನೆ ಇವನು ಅಭಯವನ್ನು ಹೊಂದ್ತಾನೆ. ದ್ವೈಷ ಆನಂದಸ್ಯ ಮೀಮಾಂಸ ಮುಕ್ತಾನಂದೋ ಮೀಮಾಂಸ್ಯತೆ. ಆನಂದಸ್ಯ ಮೀಮಾಂಸ ಅಂತ ಮಾಡಿದ್ರಲ್ಲ, ಅದು ಮುಕ್ತರ ಆನಂದನೇ ಹೊರತು ಅಮುಕ್ತರ ತಾರತಮ್ಯ ಅಲ್ಲದು, ಮುಕ್ತರ ತಾರತಮ್ಯ. ವಿಶಿಷ್ಟಾದ್ವೈತಲ್ಲಿ ಇದನ್ನು ಹೋಗ್ತಾರೆ, ಇಲ್ಲಿ ಸ್ಥಾನವನ್ನು ಅಲ್ಲಿ ಒಪ್ಪೋದಿಲ್ಲ. ಇಲ್ಲದ್ರೆ ಇಲ್ಲಿ ಹೊತ್ತಾಗಿದ್ರೆ ಸ್ಯಾಲ್ರಿ ಎಷ್ಟಿರುತ್ತೋ ಪೆನ್ಷನ್ ಪ್ರಪೋರ್ಷನ್ ತಾನೇ ಇರಬೇಕು. ಅದು ಯಾವುದರಿಗೆ ಒಂದೇ ಪೆನ್ಷನ್ ಅಂತ ಮಾಡಿಲ್ವಲ್ಲ ಪುಣ್ಯಕ್ಕೆ. ಆಕಾಶ ಮಹತ್ವ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಸರ್ವತ್ರ ವಿಶೇಷಣಾಚ್ಯ. ಮುಕ್ತರ ಬಗ್ಗೆ ಅಂತ ಯಾಕೆ ಗೊತ್ತಾಗುತ್ತೆ ಅಂದರೆ ಶ್ರೋತ್ರಿಯ ಅನ್ನೋ ಪದ ಇದೆ, ಅಕಾಮಹತ ಅಂತ ಪದ ಇದೆ. ಶ್ರೋತ್ರಿಯ ಅಂದರೆ ಮುಕ್ತ ಅಂತ ಅರ್ಥ. ಅಕಾಮಹತ ಮುಕ್ತನಾದ್ದರಿಂದ ಮುಕ್ತರ ಆನಂದದ ಜಿಜ್ಞಾಸೆ ಹೊರತಿದ್ದು ಸಂಸಾರಿಗಳ ಆನಂದದ ಬಗ್ಗೆ ಹೇಳಕ್ಕೆ ಹೊರಟಿಲ್ಲ. ಸಂಸಾರದ ಒಪ್ಪಿಕೊಂಡ್ರೂ ಮುಕ್ತಿಯಲ್ಲಿ ಕಂಟಿನ್ಯೂ ಆಗಲೇಬೇಕು. ಅಷ್ಟೇ ಅಲ್ಲ, ಡೈರೆಕ್ಟಾಗಿ ಹೇಳಿಬಿಟ್ಟಿದೆ ಅಂತ ಅರ್ಥ. ವಿಶೇಷಾಚ್ಯ ನಹಿ ಅಮುಕ್ತಸ್ಯ ಅಕಾಮಹತತ್ವ ಮುಖ್ಯಂ ಭವತಿ ನ ಚ ಮುಖ್ಯ ಶ್ರೋತ್ರಿಯತಾ. ಯಸ್ಯ ಶ್ರುತಿಫಲಂ ಪೂರ್ಣಂ ಸ ಶ್ರೋತ್ರಿಯ ಉದಾಹೃತಃ ಸ ಹಿ ಮುಕ್ತೋ ಅಕಾಮಹತಃ ಸ ಹಿ ಕಾಮೈರ್ನ ಹನ್ಯತೆ. ಯಸ್ಯ ಕಾಮಸ್ತು ಸತ್ಯಾಸ್ಯು ಸ ಹಿ ಕಾಮೈರ್ನ ಹನ್ಯತೆ. ನ ಹ್ಯಕಾಮಃ ಕ್ವಚಿತ್ ಕಶ್ಚಿತ್ ದೃಶ್ಯತೆ ಶ್ರೂಯತೆ ಪಿಚ ಇತಿ ಬ್ರಹ್ಮಾಂಡ. ಅಮುಕ್ತರಲ್ಲಿ ಅಕಾಮತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಅಬ್ಸಲ್ಯೂಟ್ ಅಕಾಮಹತತ್ವ ಅಂದರೆ ಜಡ ಬರ್ತದೆ. ದೊಡ್ಡ ಜ್ಞಾನಿ ಜಿಕೆ ಬಗ್ಗೆ ಬಂತು. ಅಶ್ವತ್ಥಾವತಾರ ದೊಡ್ಡ ರುದ್ರಾವತಾರ ಭಾರಿ ದೊಡ್ಡವರು. ಅವತ್ತು ಕೆಟ್ಟ ಕಾಮನೆ ಬಂತು ದುರ್ಯೋಧನ ಪ್ಲೀಸ್ ಮಾಡೋದಕ್ಕೋಸ್ಕರ. ಆದ್ದರಿಂದ ಅಕಾಮಹತತ್ವ ಅಂಬೋದು. ಜ್ಞಾನಿಗೆ ಬಂದು ಅಪ್ರೋಷ್ಟ ಜ್ಞಾನಿಯನ್ನು ಕೂಡ ಹೋಗೋದಿಲ್ಲ, ಮುಕ್ತಿಗೆ ಹೋದ್ಮೇಲೆ ಪೂರ್ತಿ ಹೋಗೋದು. ಇನ್ನು ಕಟ್ಟು ಬಿಚ್ಚಿಲ್ಲ ಅಂತಾರಲ್ಲ, ಆಪರೇಷನ್ ಮಾಡಿ ಆ ಜಾಗ ತೆಗೆದು ಖಾಲಿ ಇದೆ, ಆಗ ಕಣ್ಣು ಕಾಣಿಸೋದಿಲ್ಲ ಆಗಲೂ ಕೂಡ. ಅಕಾಮಃ ಕ್ವಚಿತ್ ಕಶ್ಚಿತ್ ದೃಶ್ಯತೆ ಶ್ರೂಯತೆ ಪಿಚಾಯಿತಿ ಬ್ರಹ್ಮಾಂಡೆ. ಸೊ ನಮ್ಮ ಕಾಮ ಎಲ್ಲ ಈಡೇಳಬೇಕು ಅಂತ ಹೇಳಿದರೆ ಅಲ್ಲೆಲ್ಲ ನಮ್ಗೆ ಅಂದ್ಕೊಂಡಿದ್ದ ಕೆಲಸ ಆಗಿಬಿಡತ್ತೆ. ಈ ರೀತಿ ಎಲ್ಲ ಕೆಲಸ ಆಗಬೇಕು ಅಂದ್ಕೊಂಡ್ರೆ ಮುಕ್ತಿಗೆ ಹೋಗಬೇಕು ಅಂತ ಅರ್ಥ. ಎಲ್ಲ ಒಮ್ಮೊಮ್ಮೆ ಆಗುತ್ತೆ ಇಲ್ಲಿ, ಅಲ್ಲಿ ಯಾವಾಗಲೂ ಆಗುತ್ತೆ, ಅದು ವಿಶೇಷ. ನಚ ದೇವಪದಾಕಾಮಸ್ಯ ಸಕಾಶಾತ್ ಇಂದ್ರಪದಾಕಾಮಸ್ಯ ಸಗುಣಾನಂದೋ ದೃಶ್ಯತೆ ಸಚ್ಚಿತ ಪ್ರಾಜಾಪತ್ಯಾದಿ ಕಾಮೇ ನಚ ಮಾನುಷಾಃ ಪ್ರಾಯಃ ತದಿಚ್ಛವಃ ಚಕ್ರವರ್ತಿನಸ್ತು ಯುವಶಬ್ದೇನೈವ ಯುಕ್ತತ್ವ ಮುಕ್ತಂ ತಸ್ಮಾತ್ ಮುಕ್ತ ವಿಷಯೇಯಂ ಮೀಮಾಂಸಾ. ಅವರೆಲ್ಲ ಅಮುಕ್ತರಿಗೆ ಅರ್ಥ ಮಾಡಿದ್ದಕ್ಕೆ ಅಲ್ಲ, ಸರಿಯಾಗಿ ಓದಿ ಅದು ಮುಕ್ತರ ವಿಷಯ ಅಂತ ಗೊತ್ತಾಗುತ್ತೆ ಅಂತೇಳಿ. ಯಾಕೆ ಅಂದರೆ ಇಂದ್ರಪದ ಕಾಮ ಬೇರೆ, ಇಂದ್ರ ಪದವಿ ಬಂದವನು ಬೇರೆ. ಆನಂದ ಪ್ರಶ್ನೆ ಬರೋದು ಕಾಮನೆ ಬಂದಾಗಲೋ ವಸ್ತು ಬಂದಾಗಲೋ ಗೊತ್ತಲ್ಲ. ಊಟಕ್ಕೆ ರೆಡಿಯಾಗಿದ್ದಾಗಿರೋ ಆನಂದ ಬೇರೆ, ಊಟ ಆದಮೇಲೆ ಬರೋ ಆನಂದ ಬೇರೆ. ಅವರು ಪದವಿ ಕಾಮಕರು, ಅಲ್ಲಿ ಅಪೇಕ್ಷೆ ಇದೆ ಅವರಿಗೀಗ. ಆದರೆ ಇಂದ್ರ ಪದವಿ ಬಂದ ಮೇಲೆ ಯೋಚನೆ ಇಲ್ಲ, ಆನಂದ ಕೌಂಟ್ ಆಗುತ್ತೆ. ಸಂಬಳ ಎಷ್ಟು ಅಂತ ಕೇಳೋದು ಕೆಲಸ ಸಿಕ್ಕ ಮೇಲೆ. ಓದಿದ ತಕ್ಷಣ ಕೆಲಸಕ್ಕೆ ಎಲಿಜಿಬಿಲಿಟಿ ಬಂತೆ ಹೊರತು ಕೆಲಸ ಸಿಕ್ಕಿಲ್ಲ, ಅವಾಗ ಸಂಬಳ ಎಷ್ಟು ಅಂತ ಕೇಳೋದಿಲ್ಲ. ಯಾವಾಗ ಕೆಲಸ ಸಿಗ್ತೋ ಸಂಬಳ ಎಷ್ಟು ಅಂತ ಕೇಳೋದು. ಆನಂದ ಕೌಂಟ್ ಆಗೋ ಮುಕ್ತರಾದ ಮೇಲೆ ಹೊರತು ಮೊದಲಲ್ಲ. ಈ ಆನಂದನೇ ಅಲ್ಲ, ಇದು ಕೌಂಟಾಗ ಆನಂದ ಅಲ್ಲ ಇದು. ಉದಾಹರಣೆಗೆ ಮುಕ್ತನಿಗೆ ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಭಾಳ ಚೆನ್ನಾಗಿ ಬರೆದುಬಿಡ್ತಾರೆ, ಸ್ಯಾಲ್ರಿ ಅಲ್ಲದು. ಅದು ಇನ್ಕಮ್ ಟ್ಯಾಕ್ಸ್ ಕೊಡೋಗಿಲ್ಲ ಅದಕ್ಕೆ, ಗೊತ್ತಾಯ್ತಾ? ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ. ಇವತ್ತು ಸ್ಕಾಲರ್ಶಿಪ್ ಕೊಡೋದಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ತಗೊಳ್ಳೋದಿಲ್ಲ. ಯಾಕೆಂದರೆ ಓದೋಕ್ಕೆ ಸಹಾಯ, ಧನ ಸಹಾಯ ಹೊರತು ಅದು ಇನ್ಕಮ್ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಅದು ಇನ್ಕಮ್ಗೆ ಜಾಸ್ತಿ ಇರುತ್ತೆ ಎಷ್ಟೋ ಸಲ, ಸ್ಟಿಲ್ ಏನಲ್ಲ ಇನ್ಕಮ್ ಅಲ್ಲ. ಸೊ ಸಂಪಾದನೆ ಅಂತ ಕರೆಯೋದು ಕೆಲಸ ಸಿಕ್ಕ ಮೇಲೆ ಹೇಗೋ, ಮುಕ್ತರಾದ ಮೇಲೆ ಮಾತ್ರ ನಿಜವಾದ ಆನಂದ ಮತ್ತು ಅಕಾಮಹತತ್ವ ಶ್ರೋತ್ರಿಯತ್ವ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಮೇಶ್ಯ ಹೃದಯ ಸ್ಥಿತಾಃ ಇತಿ ಇತ್ಯತ್ರ ಅತಿ ಅಂತಃಕರಣಸ್ಥಾನಾಮೇವ ಕಾಮಾನಾಂ ವಿಮೋಕ್ಷ ಮುಕ್ತ. ಅಲ್ಲಿ ಮುಕ್ತಿಯಲ್ಲಿ ಕಾಮನೆಯೇ ಇರೋದಿಲ್ಲ ಅಂತ ಹೇಳಬಾರ್ದು. ಕಾಮನೆ ಇದೆ, ಅದು ತಕ್ಷಣ ಈಡೇರಿಬಿಡುತ್ತೆ. ಆದರೆ ಸಂಸಾರ ಅವ್ರ ಕಾಮನೆ ಇಲ್ಲ ಜಾಗ ಮುಕ್ತಿ ಅಂತ ಹೇಳ್ಕೊಟ್ರೆ ತಪ್ಪು. ಅದಕ್ಕೆ ಪ್ರತಿಷ್ಠಿತ ಕಾಮ ಅಂದರೆ ಮೆಟೀರಿಯಲ್ ಆಸ್ಪೆಕ್ಟ್ ಕಾಮ ಇರೋದಿಲ್ಲ ಅದಕ್ಕೆ. ಯಾವ ಕಾಮನೆ ಇರುತ್ತೆ? ಉದಾಹರಣೆ ರಿಟೈರ್ ಆದರೆ ಕಾಮನೆ ಇರೋದಿಲ್ಲ ಅಂತ ಕೇಳಿದರೆ ಊಟ ಮಾಡಬೇಕಂತ ಕಾಮನೆ ಇಲ್ವಾ? ತಿಂಡಿ ತಿನ್ಬೇಕಿಲ್ಲ, ಅವೆಲ್ಲ ಕಾಮನೆ ಇದ್ದೇ ಇದೆ. ಕೆಲಸಕ್ಕೆ ಹೋಗೋ ಕಾಮನೆ ಇಲ್ಲ ಅಷ್ಟೇ ಹೊರತು ಈ ಕಾಮನೆ ಕಂಟಿನ್ಯೂ ಆಗುತ್ತೆ. ನತು ಸ್ವರೂಪಭೂತವಾದ ಕಾಮನೆಗಳು ಹೋಗೋದಿಲ್ಲ. ಯಂ ಅಂತಮಭಿಕಾಮೋ ಭವತಿ ಸ್ವಸ್ಯ ಸಂಕಲ್ಪಾದೇವ ಭವತಿ. ಒಳಗೇನು ಅನ್ಕೋತಾನಲ್ಲ ತಕ್ಷಣ ಬರುತ್ತೆ. ಇದು ಮುಕ್ತಾನಾಮಪಿ ಸ್ವರೂಪಭೂತಃ ಕಾಮಃ ಪ್ರತೀಯತೆ.
ಎಷ್ಟೋ ಸತ್ಯ ಸಮಾರಂಭಕ್ಕೆ ಹೋಗಿದ್ದ ಮತ್ತು ಮೈಸೂರು ಪಾವಡ ಅನ್ಕೊಂಡಿದ್ದ ಮಾಡಿಬಿಟ್ಟಿದ್ರು ಬೈ ಚಾನ್ಸ್. ಈ ಸತ್ಯಕಾಮ ಆದವನು, ಬಟ್ ಅದು ಗ್ಯಾರಂಟಿ ಅಲ್ಲ ಅದು. ಕೆಲವು ಸತ್ಯ ಅಲ್ಲಿ ಹೋದ್ರೆ ಹಾಗಲ್ಲ, ಗ್ಯಾರಂಟಿ ಆಗಲೇಬೇಕು. ಕಾಮ ಸಂಕಲ್ಪ ಆನಂದೋ ಮುಕ್ತಾನಾಂ ತಾರತಮ್ಯ, ಅಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ. ಸ್ವರೂಪಭೂತಾಸ್ತೆ ಸರ್ವೇ ನಿರ್ದೋಷ ಗುಣರೂಪಕ, ಎಲ್ಲ ಸ್ವರೂಪಭೂತವಾದ ಆನಂದ ಹೊಂದಿದ್ದಾರೆ ಹೊರತು ಹೊರಗಿನ ಆನಂದ ಅಲ್ಲ. ಇತಿ ಪಾದ್ಮೆ, ಹೊರಗಿನ ಆನಂದ ಬೇಕಿಲ್ಲ ಅಂದಮೇಲೆ ಮತ್ತೆ ಇಷ್ಟಪಡ್ತಾರೆ ಅಂತ ಕೇಳಬಾರ್ದು. ಹೊಟ್ಟೆ ತುಂಬಿದೆ ಅಂದಮೇಲೆ ಮತ್ತೆ ಯಾಕೆ ಸ್ವೀಟು ಅಂತ ಕೇಳಿದರೆ ಸ್ವೀಟ್ ಶುರುವಾಗದೇ ಆಗ. ಕಾಮನೆ ಎರಡು ವಿಧ, ಸುಖದ ಕಾಮನೆ ಬೇರೆ, ಇಷ್ಟಪಟ್ಟ ಸುಖದ ಕಾಮನೆ ಬೇರೆ. ಒಂದು ಕಾಮನೆ ಫಿಕ್ಸ್ ಆಯಿತು ಅವರಿಗೆ, ನೋ ಚಾನ್ಸ್. ಅದರ ಮುಕ್ತರಿಗೆ ಹಸಿವು ಇಲ್ಲವೇ ಇಲ್ಲ, ಬಾಯಾರಿಕೆ ಇಲ್ಲವೇ ಇಲ್ಲ. ಭೋಗ ಇದೆ, ಭೋಗ ಅಂಬೋದೇನದು ಹೊಟ್ಟೆ ತುಂಬೋಗಿದೆ, ಆಗ ಸ್ವೀಟ್ ತಲೆಗೆ ಶುರು. ಮೊದಲೇ ಹಾಕ್ಬಿಟ್ಟು ಸ್ವೀಟ್ ಸಾಲದೆ ಬಂದುಬಿಡ್ತು, ಇನ್ನೂ ಸಾಲದೆ ಬಂದುಬಿಡ್ತು ಅಂತ ಕೊನೆಗೆ ಹಾಕಿದ್ದಕ್ಕೆ ಅನುಕೂಲ ಆಯಿತು. ಎರಡನೇ ಪಾಯಿಂಟ್ ಏನಂದರೆ ಸ್ವೀಟೇ ಹಬ್ಬ ಸಾಕು ಅಂದುಬಿಡ್ತಾನೆ, ಜಿಲೇಬಿ ಸಾಕು ಅಂದುಬಿಡ್ತಾನೆ, ಜಾಗೀರ್ ತರ್ತಾನೆ. ಮತ್ತೆ ಯಾಕೆ ಸೋತಾರೆ ಬಿಡೋದಿಲ್ಲ, ಅವ್ರಿಗೆ ಸಾಕಾಗಿದ್ದು ಜಿಲೇಬಿ ಅಷ್ಟೇ, ಅದಲ್ಲ. ಅದು ಸಾಕಾಯಿತು, ಮತ್ತು ಇಲ್ಲೊಂದು ಥರ ಅದು ಹಾಕ್ಸೋತಾರೆ ಬರೀ. ಏನು ಕೊನೆಗೆ ಎಷ್ಟು ಬಳಸ್ಬರಲ್ಲ ನೋಡಿ. ಅದು ಆ್ಯಕ್ಚುಲಿ ಹೊಟ್ಟೆ ಹಬ್ಬೋದಕ್ಕಲ್ಲ, ಎಂಜಾಯ್ಮೆಂಟ್ ಅದು. ಆ ಥರ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮೋಕ್ಷದಲ್ಲಿ ಸುಖ ಬೇಕು, ಸುಖ ಸಿಗುತ್ತೆ ಅಲ್ಲ, ಸುಖ ಯಾವಾಗಲೂ ಇರುತ್ತೆ, ಪ್ಲಸ್ ಆ್ಯಡ್ ಆಗುತ್ತೆ ಹೊರತು ಅದು ಇದು ಪ್ರಶ್ನೆ ಬರೋದು. 24 ತಾಸು ಹೊಟ್ಟೆ ತುಂಬಿತ್ತವ್ರು, ಆಯಿತಾ. ಹಸಿವಾಯಿ ಬಾಯಾರಿಕೆ ಅವೆಲ್ಲ ಇಲ್ಲೇ ಇಲ್ಲ, ಹೊಟ್ಟೆ ತುಂಬಿದವರೇ ಆಗಿರ್ತಾರೆ. ಭೋಗ ಶುರುವಾಗದೆ ಹೊಟ್ಟೆ ತುಂಬ ತಿನ್ನೋದಕ್ಕೆ ಭೋಗ ಅಂತ ಕರೆಯೋದು, ಹೊಟ್ಟೆ ತುಂಬೋದಕ್ಕೆ ಭೋಗ ಅಂತ ಕರೆಯೋದಿಲ್ಲ. ಹೊಟ್ಟೆ ತಿಂದಮೇಲೆ ಬರುತ್ತಲ್ಲ ಅದ್ರ ಭೋಗ ಅಂತ ಶುರುವಾಗೋದು. ಅದು ಮುಕ್ತಿಗೆ ಹೋದ್ಮೇಲೆ ಭೋಗದ ಕಾನ್ಸೆಪ್ಟ್. ಇಲ್ಲಿ ಭೋಗ ಇಷ್ಟಪಡ್ತಾರಲ್ಲ, ತಪ್ಪಿದು. ಸ್ಟೂಡೆಂಟ್ ಎಂಜಾಯ್ಮೆಂಟ್ ಶುರು ಮಾಡಿದರೆ ಹಾಗೆ ಸ್ಟೂಡೆಂಟ್ ಎಂಜಾಯ್ಮೆಂಟ್ ಶುರು ಮಾಡಿಬಿಟ್ರೆ ಪಾಸ್ ಆಗೋದಿಲ್ಲ ಅಂತ ಅರ್ಥ. ಎಂಜಾಯ್ಮೆಂಟ್ ಶುರುವಾಗೋದು ಕೆಲಸ ಸಿಕ್ಕ ಮೇಲೆ ಆಗೋ, ಮೊದಲಲ್ಲ. ಇಲ್ಲೇ ಆಸೆ ಪಡ್ತಾರೆ, ತಪ್ಪೋದು. ಅಲ್ಲೇ ಆಸೆ ಪಡಬೇಕು, ಇಲ್ಲೆಲ್ಲ. ಊಟಕ್ಕೆ ಕೊಡಿಸಿಲ್ಲ, ಇನ್ನು ಸ್ವಲ್ಪ ಹಾಕೋದು ಹಾಕೇ ಇಲ್ಲ ಫಸ್ಟ್ ನಿಮಗೆ. ಹಾಗಾಯಿತು, ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ಭಾಗ ನಾಡಿದ್ದು ಬ್ರಹ್ಮಸೂತ್ರ ಭಾಷೆ ಹೋದರೆ ಹೋಗ್ತದೆ, ಅವರೇ ಬರೆದುಬಿಟ್ಟಿದ್ದಾರೆ, ನಾವೇನು ಬರೆಯೋದು. ಇಲ್ಲ ಬರೋದಿಲ್ಲ. ಸರ್ವೇಂದ್ರಿಯಂ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನಾಪಿ